ಕರ್ನಾಟಕದಲ್ಲಿ ಕನ್ನಡ ಚಳುವಳಿಯ ಯುಗವೇ ಅಂತ್ಯವಾಯಿತು. ಕನ್ನಡಿಗರ ಆಶೋತ್ತರಗಳ ಪರವಾಗಿ ಧ್ವನಿ ಎತ್ತುವವರೇ ಇಲ್ಲವಾದಂತಾದರು ಎಂಬ ಕಾಲಘಟ್ಟದಲ್ಲಿ ಶ್ರೀ ಟಿ.ಎ. ನಾರಾಯಣಗೌಡರ ದಕ್ಷ ಸಾರಥ್ಯದಲ್ಲಿ ಉದಯ ಸೂರ್ಯನಾಗಿ ಹೊರಹೊಮ್ಮಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಕರುನಾಡು ಕಂಡ ಬಲಿಷ್ಠವಾದ ಸಂಘಟನೆ, ಕನ್ನಡಿಗರ ಪಾಲಿನ ಆತ್ಮಸ್ಥೈರ್ಯ, ಕನ್ನಡತನದ ಅಸ್ಮಿತೆಯ ಪ್ರತಿರೂಪ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ. ಗಂಡು ಹೆಣ್ಣೆನ್ನದೆ ಇಬ್ಬರಲ್ಲೂ ಸರಿಸಮನಾಗಿ ಕನ್ನಡದ ಕಿಚ್ಚನ್ನು ತುಂಬಿ ಕನ್ನಡದ ಕಲಿಗಳನ್ನಾಗಿ ರೂಪಿಸಿ ಕನ್ನಡ ವಿರೋಧಿ, ನಾಡದ್ರೋಹಿ ಅವನಾರೇ ಆಗಿದ್ದರೂ ಅವನೆದೆಯಲ್ಲಿ ಭೂಕಂಪನವೇರ್ಪಡಿಸುವಂತೆ ಕನ್ನಡದ ರಣಕಹಳೆ ಮೊಳಗಿಸುವ ಸಿಂಹ ಘರ್ಜನೆ ಮೂಡಿಸಿತು ಕನ್ನಡದ ಭೀಷ್ಮ, ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾದಂಡನಾಯಕ, ಭುವನೇಶ್ವರಿಯ ವರಪುತ್ರ ಶ್ರೀ ಟಿ.ಎ. ನಾರಾಯಣಗೌಡರು. ಅಹರ್ನಿಶಿ ನಾಡ ರಕ್ಷಣೆಗೆ ಮುಡಿಪಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಪರಮೋಚ್ಚ ನಾಯಕರಾಗಿ ನಾಡಿನುದ್ದಕ್ಕೂ ಲಕ್ಷಾಂತರ ಕನ್ನಡ ಸಮರ ಸೇನಾನಿಗಳಿಗೆ ಕನ್ನಡದ ದೀಕ್ಷೆ ನೀಡಿ ನಾಡಿನಾದ್ಯಂತ ದಾಪುಗಾಲಿಡುತ್ತಿರುವ ಶ್ರೀ ಟಿ.ಎ. ನಾರಾಯಣಗೌಡರು ಕನ್ನಡದ ಕಟ್ಟಾಳು, ನೆಲದ ದನಿಯ ನಾಯಕ, ಕನ್ನಡದ ಘರ್ಜನೆಯ ಕಂಠೀರವ. ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗಿನ 2.5 ದಶಕಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಅಸಂಖ್ಯ ಐತಿಹಾಸಿಕ ಕನ್ನಡ ಪರ ಹೋರಾಟಗಳಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ, ಹಳ್ಳಿಗಳವರೆಗೆ ವ್ಯಾಪಿಸಿ ಅಖಂಡ ಕರ್ನಾಟಕದ ಸಂರಕ್ಷಣೆ, ಅಸ್ಮಿತೆಗಾಗಿ ಸದಾ ಸನ್ನದ್ಧವಾಗಿ ನಿಂತಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸುದೀರ್ಘ 26 ವರ್ಷಗಳ ಕನ್ನಡ ಪರ ಹೋರಾಟದ ಜೈತ್ರ ಯಾತ್ರೆಯೊಂದಿಗೆ ಬೆಳ್ಳಿ ಹಬ್ಬದ ವರ್ಷಕ್ಕೆ ಕಾಲಿಡುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಕರ್ನಾಟಕದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕನ್ನಡ ದೀಕ್ಷೆ ಪ್ರತಿಜ್ಞಾ ಸಮಾರಂಭ. ಭೌಗೋಳಿಕವಾಗಿ ಕರ್ನಾಟಕದ ದಕ್ಷಿಣ ತುದಿಯಲ್ಲಿರುವ ಚಾಮರಾಜನಗರ ಜಿಲ್ಲೆಯು ಕಾವೇರಿ ಸೆರಗಿನ ವನ್ಯಮೃಗ, ಖಗ ಸಂಪತ್ತು, ಬಿಳಿಗಿರಿ ರಂಗನ ಜಾತ್ರೆ, ಮಹದೇಶ್ವರ ಬೆಟ್ಟದ ಜಾತ್ರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಹೊಗೇನಕಲ್ಲು, ಗಗನಚುಕ್ಕಿ, ಭರಚುಕ್ಕಿ ಮುಂತಾದ ನಿಸರ್ಗ ರಮಣೀಯ ಸ್ಥಳಗಳು, ಡಾಕ್ಟರ್ ರಾಜ್ಕುಮಾರ್ರಂಥ ಮೇರು ಕಲಾಶಿಖರದ ಜನ್ಮಭೂಮಿ. ಪರಶಿವನೇ ನಾಟ್ಯವಾಡುವ ಈ ಪುಣ್ಯಭೂಮಿಯಲ್ಲಿ ಕನ್ನಡ ಕಲಿಗಳ, ಕನ್ನಡ ಪ್ರಜ್ಞೆಯ ಜಾಗೃತಿಗಾಗಿ ನಮ್ಮ ನೆಲದ ಅಸ್ಮಿತೆ, ಧೀಮಂತಿಕೆಯನ್ನು ಕನ್ನಡ ಮನಸ್ಸುಗಳಲ್ಲಿ ಬಿತ್ತಲು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಎಂಬ ಕನ್ನಡಿಗರ ಔದಾರ್ಯ, ವೀರತೆಯ, ಬದ್ಧತೆಯ ಹೆಗ್ಗುರುತಾಗಿ ನಾಡಿನಾದ್ಯಂತ ಕನ್ನಡ ಸೇನಾನಿಗಳನ್ನು ಸಜ್ಜುಗೊಳಿಸಿರುವ ಕನ್ನಡದ ಭೀಷ್ಮ ಶ್ರೀ ಟಿ.ಎ. ನಾರಾಯಣಗೌಡರ ದಿಟ್ಟ ಆಲೋಚನೆಯೇ ಕನ್ನಡ ದೀಕ್ಷೆ ಪ್ರಮಾಣ ಸ್ವೀಕಾರ ಸಮಾರಂಭ. ಬನ್ನಿ, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರೆನ್ನುವ ಮಂತ್ರದ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡ ಧರ್ಮದ ಕನ್ನಡ ಮೇಳದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಅನಭಿಷಿಕ್ತವಾಗಿ ಆಳುವ ಕನ್ನಡ ಭುವನೇಶ್ವರಿಯ ರಕ್ಷಣೆಗೆ ಪ್ರತಿಜ್ಞೆ ತೊಡೋಣ. ಕನ್ನಡ ಕರುನಾಡ ವಿರೋಧಿ, ನಾಡದ್ರೋಹಿ ಮನಸ್ಥಿತಿಯ ಎದುರು ಎಂಥದ್ದೇ ಸನ್ನಿವೇಶದಲ್ಲೂ ರಣೋತ್ಸಾಹದಲ್ಲಿ ಜೊತೆಗೆ ನಿಲ್ಲುವೆವು ನಾವು ಎಂದು ಕಂಕಣ ತೊಡೋಣ. ಬನ್ನಿ, ಪ್ರತಿಜ್ಞೆ ಮಾಡೋಣ. ಬನ್ನಿ. ಜೈ ಕರ್ನಾಟಕ ಮಾತೆ.